ಮಲ್ಲೇಶ್ವರಂನ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿ ವತಿಯಿಂದ ಇಂದು ಗುರುವಂದನೆ ಕಾರ್ಯಕ್ರಮ ನಡೆಸಲಾಯಿತು. ಮಲ್ಲೇಶ್ವರದ ಸುತ್ತಮುತ್ತಲಿನಲ್ಲಿರುವ ಶಾಲೆಗಳಲ್ಲಿ ನೂರಾರು ಮಕ್ಕಳ ಭವಿಷ್ಯಕ್ಕಾಗಿ ಶ್ರಮಿಸುವ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಿಂದ 100ಕ್ಕೂ ಹೆಚ್ಚು ಮಂದಿ ಆಯ್ದ ಶಿಕ್ಷಕರನ್ನ ಗೌರವಿಸಲಾಯಿತು. ಸಂಗೀತ, ನೃತ್ಯ, ಕ್ರೀಡೆ ಮತ್ತು ಇನ್ನಿತರ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ತಮ್ಮಲ್ಲಿರುವ ಪ್ರತಿಭೆಯನ್ನ ಅಪಾರ ಶಿಷ್ಯವೃಂದಕ್ಕೆ ಹಂಚಿ ಗುರು ಸ್ಥಾನವನ್ನ ಅಲಂಕರಿಸಿದ 16 ಮಂದಿ ಸಾಧಕರಿಗೆ ಗೌರವಿಸಲಾಯಿತು. ಇನ್ನು ಸಮಾಜಕ್ಕೆ ತಮ್ಮ ಜೀವಮಾನವನ್ನ ಮುಡಿಪಿಟ್ಟು ಸೇವೆ ಸಲ್ಲಿಸಿದ 5 ಮಂದಿಗೆ ಜೀವಮಾನ ಸಾಧನಾ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸಿದ್ರು. ಕಾರ್ಯಕ್ರಮದಲ್ಲಿ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಶ್ರೀ ಮಾ ಪ್ರ ಡಾಕ್ಟರ್ ಕರಿ ಋಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಸೇರಿದಂತೆ नैके अमृतत्वमानशुः स्वरेण नाकं निहितं गुहायां विभ्राजते तच्चदयो विसन्ति वेदान्तविज्ञानसुनिश्चितार्था सन्न्यासयोगादते शुद्धसत्त्वाः ते ब्रह्म. ಜೀವನದಲ್ಲಿ ಸಹಕಾರಿಯಾದ ಎಲ್ಲ ಥರದ ಗುರುಗಳು ಇದರಲ್ಲಿ ಭಾಗಿಯಾಗಿದ್ದರು. ಶಿವರಾಮ್ ಸಾರ್ ಇರ್ಬೋದು, ನಾಡಗೌಡರು ಇರ್ಬೋದು, ಸುದರ್ಶನ್ ಅವರು ಇರ್ಬೋದು, ಉಗ್ರಪ್ಪ ಅವರು ಇರ್ಬೋದು, ಎಲ್ಲರೂ ಇದಕ್ಕೆ ಭಾಗಿಯಾದರು. ನಮಗೆ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ದೈವೇಚ್ಛೆ ನಿರ್ಮಲಾನಂದ ಸ್ವಾಮಿಗಳು ಮಿಸ್ ಆಗೋಗಿದ್ದರು. ಬರೋಕ್ಕೆ ಭಾಳ ತೊಂದರೆ ಆಗಿತ್ತು. ಆದ್ರೂ ಅವರು ಮಹದೇಶ್ವರ ಬೆಟ್ಟದಿಂದ ಹೊರಟು ಟೈಮ್ಗೆ ಇಲ್ಲಿ ಕರೆಕ್ಟಾಗಿ ಬಂದರು. ಅಜ್ಜಯ್ಯ ಅವರು ಬಂದರು. ಆದರೆ ನಮ್ಮ ಗುರುಗಳಾದ ನಾರಾಯಣ್ ಜಿಯರವರು ಚಾತುರ್ಮಾಶ ವ್ರತದಲ್ಲಿರೋದ್ರಿಂದ ಅವ್ರಿಗೆ ಈ ಅನುಷ್ಠಾನ ಇರುತ್ತೆ, ಅವರು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅವರು ನಮ್ಮಲ್ಲಿ ಕೇಳ್ಕೊಂಡ್ರು, ನಾವು ಬರಲಿಕ್ಕೆ ಆಗೋದಿಲ್ಲ, ದಯವಿಟ್ಟು ನೀವು ಕಾರ್ಯಕ್ರಮನ ಮುನ್ನಡೆಸ್ಕೊಂಡು ಹೋಗಿ ಅಂಥೇಳಿ ಇವರು ಎಲ್ಲರ ಒಂದು ಆಶೀರ್ವಾದದಿಂದ ಮತ್ತು ಎಲ್ಲ ಗುರುಗಳ ಸಹಕಾರದಿಂದ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದುವಂತೆ. ಶಿಕ್ಷಕರ ಆಯ್ಕೆ ಅವರ ಡೆಡಿಕೇಶನ್ ಮೇಲೆ ಇದನ್ನು ಆಯ್ಕೆ ಮಾಡಿದೆ. ಇದು ನಾಟ್ ಜಸ್ಟ್ ಸ್ಕೂಲಲ್ಲಿ ಪಾಠ ಮಾಡಿ ಹೋಗೋದಕ್ಕೆ ಅಂತ ಏನಿಲ್ಲ, ಬಟ್ ಔಟ್ಸೈಡ್ ದ ಸ್ಕೂಲ್ ಆಲ್ಸೋ ಅವರು ಪೇರೆಂಟ್ಸ್ ಜೊತೆ ಯಾವ ಥರ ಗೈಡೆನ್ಸ್ ಕೊಡ್ತಾರೆ ಪೇರೆಂಟ್ಸ್ಗೆ. ಅದಾದಮೇಲೆ ಮಕ್ಕಳಿಗೆ ಔಟ್ಸೈಡ್ ಆಫ್ಟರ್ ದ ಆಫೀಸ್ ಅವರ್ಸ್ ಯಾವ ಥರ ಅವ್ರಿಗೆ ಹೆಲ್ಪ್ ಮಾಡ್ತಾರೆ, ಇದನ್ನೆಲ್ಲ ಕನ್ಸಿಡರ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿದೆ. ಗುರು ಪರಂಪರೆ ಅನ್ನೋದು ಸ್ವಲ್ಪ ಕ್ಷೀಣಿಸ್ತಾ ಇದೆ ಅಂತೇಳಿ ಈಗ ಸಮಾಜದ ಒಂದು ಭಾವನೆ. ಗುರು ಪರಂಪರೆ ಈ ದೇಶವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾದ್ರೆ ಈ ದೇಶದಲ್ಲಿ ಖ್ಯಾತಿವೆತ್ತ ವಿದ್ವಾಂಸರಾಗಲಿ, ವಿಜ್ಞಾನಿಗಳಾಗಲಿ, ಕ್ರೀಡಾಪಟುಗಳಾಗಲಿ, ಯಾವುದೇ ಕ್ಷೇತ್ರದ ಒಂದು ವ್ಯಕ್ತಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಅದರೊಳಗೆ ಮುಖ್ಯವಾಗಿ ಗುರುವಿನ ಪಾತ್ರ ಇರುತ್ತೆ. ಗುರು ಅಂದರೆ ಕೇವಲ ವಿದ್ಯೆ ಅರಿವು ಕೊಟ್ಟವನು ಗುರು ಆಗ್ತಾನೆ. ಅರಿವು ಕೊಟ್ಟವನು, ವಿದ್ಯೆ ಕೊಟ್ಟವನು, ನಡತೆ ತಿಳಿಸಿದವನು ಪ್ರತಿಯೊಬ್ಬನೂ ಗುರು ಆಗ್ತಾನೆ. ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಾವು ಮಲ್ಲೇಶ್ವರಕ್ಕೆ ಸೀಮಿತವಾಗಿ ಮಾಡಿದ್ದಾರೆ. ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಧ್ಯೇಯವಾಕ್ಯನೇ ನಿಮಗೆ ಗೊತ್ತಿದೆ, ನೆಲ, ಜಲ, ಸಂಸ್ಕೃತಿ, ಪರಂಪರೆ, ಹಸಿರು ಉಳಿಸುವ ನಮ್ಮ ಧ್ಯೇಯದಲ್ಲಿ ನೀವು ಭಾಗಿಯಾಗಿ ಅಂತ. ಪ್ರತಿಯೊಬ್ಬರು ಭಾಗಿಯಾಗಬೇಕು, ವಿದ್ಯಾರ್ಥಿಗಳು ಭಾಗಿಯಾಗಬೇಕು, ಗುರುಗಳು ಭಾಗಿಯಾಗಬೇಕು. ಆಮೇಲೆ ಮುಖ್ಯವಾಗಿ ನಾವು ಈ ಏಕ ಸಂಸ್ಕೃತಿ ಪರಂಪರೆ ಇದೆಯಲ್ಲ, ಅದರ ವಿರುದ್ಧವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಬಹುಸಂಸ್ಕೃತಿಯ ಪರಂಪರೆ ಅಂದರೆ ಇಲ್ಲಿ ಜಾತಿ, ಮತ, ಧರ್ಮದ ಭೇದವಿಲ್ಲ, ಇಲ್ಲಿ ಭಾಷೆಗಳ ಭೇದವಿಲ್ಲ, ಇಲ್ಲಿ ಮೇಲು ಕೀಳು, ಬಡವ ಬಲ್ಲಿದ ಶ್ರೀಮಂತ ಅನ್ನೋ ಭೇದವಿಲ್ಲ. ಈ ಥರದ ಒಂದು ಕಾನ್ಸೆಪ್ಟಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಈ ಆಯೋಜನೆಗೆ ಎಲ್ಲ ಶಾಲೆಗಳ, ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳನ್ನು, ಆಯ್ದ ವಿದ್ಯಾರ್ಥಿಗಳನ್ನು ಇಲ್ಲಿಗೆ ನಾವು ಕರೆದಿದ್ದೇವೆ. ಮತ್ತು ಉಪಾಧ್ಯಾಯರುಗಳನ್ನು, ಯಾರು ಏನು ಟೀಚರ್ಸ್ ಡೇ ಅಂತ ನಾವೇನು ಗುರು ಪರಂಪರೆಯಲ್ಲಿ ನಾವು ಮಾಡ್ತೀವಲ್ಲ, ಆ ಗುರುವಂದನಾ ಕಾರ್ಯಕ್ರಮದಲ್ಲಿ ಆಯ್ದ ಮ್ಯಾನೇಜ್ಮೆಂಟ್ನಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಭಾಳ ಪ್ರೀತಿ ಪಾತ್ರರಾದ ಉಪಾಧ್ಯಾಯರುಗಳನ್ನು ಈ ವೇದಿಕೆಯಲ್ಲಿ ಕರೆಸಿ ನಾವು ಸನ್ಮಾನ ಮಾಡಿದ್ದೇವೆ.